ನೇರವಾಗಿ ದೇವಸ್ಥಾನದ ಒಳಗಡೆ ನುಗ್ಗಿ ಅಲ್ಲಾ ಅಕ್ಬರ್ ಅಂತೇಳಿ ದೇವ್ರನ್ನ ಒಂದು ಅಲ್ಲಾಡಿಸೋದಿರ್ಬೋದು, ಚಪ್ಪಲಿ ಹಾಕೊಂಡು ಒಳಗಡೆ ಹೋಗಿ ಅಪವಿತ್ರ ಮಾಡಿ ದೇವಸ್ಥಾನನ ಹೊಡೆದಾಕ್ತೀನಿ ಅಂತೇಳಿ ಹೇಳಿದ್ದಾನೆ. ಅದಕ್ಕಾಗಿ ಊರಿನ ಜನರೆಲ್ಲ ಸೇರಿ ಅವ್ರನ್ನ ಕಟ್ಟಾಕಿದ್ದಾರೆ. ಕೇಳಿ ನೀವೇ ಆ ವ್ಯಕ್ತಿ ಏನು ಹೇಳ್ತಾನೆ ಅಂತ. ಮೊದಲಿಗೆ ಸರ್, ಅವರು ಬಾಂಗ್ಲಾದೇಶರು ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಎಲ್ಲಿಂದ ಬರ್ತಿರ್ಬೋದು ಇವ್ರಿಗೆಲ್ಲ ಯಾರು ಇದು ಕೊಡ್ತಿರ್ಬೋದು? ಅದು ಇದುವರೆಗೂ ನಮ್ಗೆ ಅದೇ ದೊಡ್ಡ ಕಾಡ್ತಾ ಇರೋ ಪ್ರಶ್ನೆ. ಯಾಕಂದ್ರೆ ಅಕ್ರಮವಾಗಿ ಬಾಂಗ್ಲಾದೇಶರು ಯಾವ ರೀತಿ ಬರ್ತಾ ಇದಾರೆ ಅಂತ ಇದೇ ಒಂದು ಸನ್ನಿವೇಶದಲ್ಲಿ ನಾವು ನೋಡ್ಬೋದು. ಯಾಕಂದ್ರೆ ಇವ್ರು ಬಂದಾಗಿಂದ ನಮ್ಮಲ್ಲಿ ತುಂಬಾ ಅಂದ್ರೆ ತುಂಬಾ ಸಮಸ್ಯೆಗಳಾಗ್ತಾ ಇದ್ದಾವೆ. ನೀವು ನೋಡ್ತಾ ಇರ್ಬೋದು, ಅಕ್ರಮವಾಗಿ ರಾತ್ರಿ ಹೊತ್ತು ಅವರು ಬೇಕಾಗಿರೋಂಥ ಕಳ್ತನ ಇರ್ಬೋದು, ರಾಬರಿ ಇರ್ಬೋದು ಅಂತ ಘಟನೆಗಳು ತುಂಬಾ ನಡೀತಾ ಇದ್ದಾವೆ. ಅದನ್ನ ನಾವು ಕೇಂದ್ರ ಸರ್ಕಾರ ಅದನ್ನ ಕಟ್ಟುನಿಟ್ಟಾಗಿ ಇದು ಮಾಡ್ತಾ ಇದ್ರು. ರಾಜ್ಯ ಸರ್ಕಾರ ಯಾವುದೇ ರೀತಿ ಅದಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ. ಓಕೆ, ದೇವಸ್ಥಾನದ ಮೇಲೆ ಯಾವ್ಯಾವ ರೀತಿ ಹಾನಿ ಮಾಡಿದ್ದಾನೆ ಸರ್? ಯಾವ್ಯಾವ ರೀತಿ ಕಲ್ಲು ಹೊಡೆದಿದ್ದಾನೆ? ಚಪ್ಪಲಿ ಹಾಕೊಂಡು ದೇವಸ್ಥಾನ ಒಳಗಡೆ ಹೋಗಿದ್ದಾನೆ. ದೇವಸ್ಥಾನ ಒಳಗಡೆ ಹೋಗಿ ದೇವ್ರನ್ನ ಚಪ್ಪಲಿಯಲ್ಲೇ ಅಲ್ಲಾಡಿಸಿ, ಚಪ್ಪಲಿ ಕಾಲಲ್ಲೇ ಒಳಗಡೆ ಹೋಗಿ ಅಲ್ಲಾಡಿಸಿ ಅದೇ ರೀತಿಯಾಗಿ ಚಪ್ಪಲಿ ಎತ್ಕೊಂಡಿದ್ದಾನಂತೆ ಹೊಡಿಯೋದಿಕ್ಕೆ. ಮತ್ತೆ ಕಲ್ಲು ಹೊಡೆದಿದ್ದಾರೆ ಅಂತ ಕೆಲವರು ಅಲ್ಲಿ ಹೊರಗಡೆ ಇರೋಂಥ ಒಂದು ಗೋಪುರಕ್ಕೆ ರೋಡಲ್ಲಿ ನಿಂತ್ಕೊಂಡು ಎಲ್ಲ ಸಾರ್ವಜನಿಕರು ನೋಡೋವಾಗೆ ಕಲ್ಲು ಎತ್ಕೊಂಡು ಗೋಪುರಕ್ಕೆ ಕಲ್ಲಲ್ಲಿ ಹೊಡೆದಿದ್ದಾನೆ. ಸರ್, ಅವ್ರನ್ನೇನಾದ್ರು ಮಾತಾಡ್ಸೋ ಪ್ರಯತ್ನ ಮಾಡಿದ್ರೆ ಯಾರು ಇದಕ್ಕೆ? ನೋಡಿ ಇವತ್ತಿನ ದಿನ ನಮ್ದು ದೇವ್ರ ಬೀಸ್ನಳ್ಳಿ ಅನ್ನೋ ಊರಲ್ಲಿ, ಇದು ದೇವರಂತ ಒಂದು ಊರು, ಅಂತ ಊರಲ್ಲೇ ಇಂಥ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ರೀತಿ ಒಂದು ಘಟನೆ ಮಾಡಿರೋದು ಇದಕ್ಕೂ ನಿಜಕ್ಕೂ ಇದ್ಲೇ ಮೊದಲನೇ ಸಾರಿ ನಮ್ಮೂರಲ್ಲಿ ಆಗ್ತಾ ಇರೋವಂಥದ್ದು. ದಯವಿಟ್ಟು ನಾನು ಕೇಂದ್ರ ಸರ್ಕಾರ ಆಗಾಗಲೇ NIAಗೆ ತನಿಖೆಗೆ ಆಗ್ರಹಿಸಬೇಕು. ಮತ್ತು ರಾಜ್ಯ ಸರ್ಕಾರ ಇದನ್ನು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಇಲ್ಲಿ ನಮ್ಮಲ್ಲಿ ತುಂಬ ಅಂದರೆ ತುಂಬ ಸಮಸ್ಯೆಗಳಾಗ್ತಿದೆ. ಯಾವುದೋ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ಥರ ನಮ್ಮ ದೇವಸ್ಥಾನದ ಮೇಲೆ ಈ ಥರ ಮಾಡೋದು ತುಂಬ ಅಂದರೆ ತುಂಬ ಆದಂಥ ಘೋರವಾದ ಘಟನೆ. ಅಲ್ಲ ಸರ್, ಊರ್ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ, ಈ ತರ ಪರಿಸ್ಥಿತಿ ಇದೆ ಅಂದ್ರೆ ಇನ್ನು ಊರಾಚೆ ಎಲ್ಲಾದ್ರೂ ಒಂದು ಸಿಂಗಲ್ ದೇವಸ್ಥಾನ, ಒಂದು ಸಿಂಗಲ್ ಪೂಜಾರಿ ಅಥವಾ ಅರ್ಚಕರು ಇದ್ದಾಗ ಇಂಥವರೆಲ್ಲ ಏನ್ ಮಾಡ್ಬೋದು ಸರ್? ಅದಕ್ಕೆ ನಾವೇನ್ ಮಾಡ್ತೀವಿ, ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಹೇಳೋದು. ಹಿಂದೂಗಳಲ್ಲಿ ಮೊದಲು ಒಗ್ಗಟ್ಟಾದ್ರೇನೆ ಏನ್ ಬೇಕಾದ್ರೂ ಮಾಡೋಕ್ಕಾಗುತ್ತೆ. ಈ ತರ ಅನಾಮಿಕ ವ್ಯಕ್ತಿ ಊರೊಳಗಡೆ, ಇವಾಗ ಊರು ಮಧ್ಯದಲ್ಲಿ ಇರೋ ದೇವಸ್ಥಾನಕ್ಕೆ ಬಂದು ಹೊಡೆದಿರೋದಕ್ಕೆ ಇಷ್ಟು ಜನ ಸೇರಿದೆ. ಅದೇ ಊರು ಹೊರಗಡೆ ಇದ್ರೆ ಯಾರು ನೋಡ್ಕೊಂತ ಇದ್ರು? ಸೊ ಅದಕ್ಕೆ ನಾವು ಎಲ್ಲರ ಹಿಂದೂಗಳಲ್ಲಿ ಮೈನ್ ಕೇಳ್ಕೊಂತ ಇರೋದೇನಂದ್ರೆ, ಹಿಂದೂಗಳು ಮೊದಲು ಒಗ್ಗಟ್ಟಾದ್ರೇನೆ ಇಂಥ ಒಂದು ಸನ್ನಿವೇಶನ ಎದುರಿಸೋಕೆ ನಾವು ಬಲಿಷ್ಠರಾಗೋದು. ಸರ್, ಇತ್ತೀಚೆಗೆ ನೋಡ್ಕೊಂಡ್ರೆ ಈ ತರ ಕ್ರೈಮ್ ಎಲ್ಲ ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ. ಲಾ ಅಂಡ್ ಆರ್ಡರ್ ಏನ್ ಪೊಲೀಸರು ಹಿಡಿತಾ ತಪ್ಪೋಗಿದ್ಯಾ ಅಂತ ಅನ್ಸ್ತಿದ್ಯಾ? ನಾವು ಈಗಾಗಲೇ ತುಂಬಾ ಅಂದ್ರೆ ತುಂಬಾ ನಮ್ಮ ಶಾಸಕರಾದಂಥ ಮಂಜುಳಾ ಅರವಿಂದ್ ನಿಂಬಾವಳಿ ಮತ್ತು ಮಾಜಿ ಸಚಿವರಾದ ಅರವಿಂದ್ ನಿಂಬಾವಳಿ ಒಂದು ಹೋರಾಟನೇ ಮಾಡಿದ್ರಿ. ಬಾಂಗ್ಲಾ ಹಟಾವೋ ದೇಶ್ ಬಚಾವೋ ಅನ್ನೋ ಒಂದು ಇದನ್ನೇ ಮಾಡಿದ್ರಿ. ಸೊ ಆವಾಗಲೇ ನಾವು ಹೇಳಿದ್ರಿ, ಇಂಥ ಒಂದು ನಸಳುಕೋರರಿಂದ ನಮ್ಮ ಒಂದು ನಗರಕ್ಕೆ, ನಮ್ಮ ಒಂದು ರಾಜ್ಯಕ್ಕೆ ಅಂದ್ರೆ ತುಂಬಾ ನಮಗೆ ಆಘಾತವಾದ ಸಂಗತಿಗಳು ನಡೀತಾ ಇದ್ದಾವೆ. ಎಚ್ಚೆತ್ಕೊಬೇಕು, ಹಿಂದೂಗಳೆಲ್ಲ ಎಚ್ಚೆತ್ಕೊಬೇಕು. ರಾಜ್ಯ ಸರ್ಕಾರ ಇದನ್ನು ಕಠಿಣ ಕ್ರಮ ಕೈಗೊಳ್ಬೇಕು. ಸರ್, ಇವತ್ತು ದೇವಸ್ಥಾನದ ಮೇಲೆ ಕಲ್ಲು ಹೊಡೆದವರು ನೆಕ್ಸ್ಟ್ ಬೇರೆ ಏನಾದ್ರು ಟೆರರಿಸಂ? ನೀವು ಅದಕ್ಕೆ ಎಕ್ಸಾಂಪಲ್ ನೀವು ತಗೊಬಹುದು. ಮೊನ್ನೆ ನಮ್ಮ ಗಣೇಶ ಮೆರವಣಿಗೆಯಲ್ಲೂ ಹೊಡೆದಿದ್ದಾರೆ. ಇವತ್ತಿನ ದಿನ ಇದು ನಮ್ಮ ದೇವ್ರ ಬೀಸ್ನಳ್ಳಿ ಅನ್ನೋ ಊರಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಕಲ್ಲು ಹೊಡೆಯಕ್ಕೆ ಬಂದಿದ್ದಾನೆ. ದೇವಸ್ಥಾನ ಒಳಗಡೆ ಚಪ್ಪಲಿ ಹಾಕೊಂಡು ಹೋಗಿದ್ದಾನೆ. ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಹಿಂದೂಗಳಾಗಿ ನಿಜಕ್ಕೂ ಇದೊಂದು ಶೋಷಣೀಯ. ಪೊಲೀಸರಿಗೆ ಏನ್ ಹೇಳ್ತೀರಾ ಸರ್? ಇಂಥ ಬಾಂಗ್ಲಾದೇಶವ್ರು ಇಷ್ಟೊಂದೆಲ್ಲ ಬರ್ದಿದ್ರು ಕೂಡ ಅದ್ರ ಮೇಲೆ ಹಿಡಿತಾ ಇಲ್ಲದೆ ಇರುವಂತದ್ದು ಅಥವಾ ಲಾ ಅಂಡ್ ಆರ್ಡರ್ ಮೇಲೆ ಹಿಡಿತಾ ಇಲ್ಲದೆ ಇರೋದ್ರ ದಯವಿಟ್ಟು ನಾವು ಮಾನ್ಯ ಬೆಂಗಳೂರು ಆಯುಕ್ತರಾದಂಥ ಇವರಲ್ಲಿ ಮನವಿ ಮಾಡ್ಕೊತಾ ಇದ್ರಿ, ದಯವಿಟ್ಟು ಸರ್ ನೀವು ಏನು ನೈಟಲ್ಲಿ ಬೀಟ್ಸ್ ಬರ್ತಾ ಇದ್ದೀರಾ, ದಯವಿಟ್ಟು ಅದನ್ನ ಕರೆಕ್ಟಾಗಿ ಮಾಡಿ ನಮ್ಗೆ. ಯಾಕಂದ್ರೆ ದೇವ್ರ ಬೀಸ್ನಳ್ಳಿಯಲ್ಲಿ ಸ್ಲಮ್ ಅಂತೇಳಿ ನೀವು ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ನಾವು ಮನವಿ ಮಾಡ್ಕೊತಾ ಇದ್ರಿ, ಇಂಥ ಒಂದು ಸನ್ನಿವೇಶನ ನೀವೇ ಖುದ್ದಾಗಿ ಕಠಿಣ ಕ್ರಮ ತಗೊಳ್ಬೇಕಂತ ವಿನಂತಿ ಮಾಡ್ಕೊತ ಇದ್ದೀನಿ. ಸರ್, ಒಟ್ಟಾರೆ ಜನಗಳಿಗೆ ಏನು ಹೇಳ್ತೀರಾ ಸರ್? ನಾನು ಎಲ್ಲ ಸಮಸ್ತ ಹಿಂದೂ ಬಾಂಧವಗಳಲ್ಲಿ ಮನವಿ ಮಾಡ್ಕೊತ ಇದ್ದೀನಿ, ಇನ್ನು ಮುಂದೆ ಎಲ್ಲಾದರೂ ನೋಡಿ, ಇವತ್ತು ಕಲ್ಲು ಹೊಡೆದಿದ್ದಾರೆ, ನಾಳೆ ದಿನ ಇನ್ನೆಲ್ಲೋ ಏನೋ ಒಂದು ಮಾಡ್ತಾರೆ. ಇವಾಗಾದರೂ ನಾವು ಒಗ್ಗಟ್ಟಾಗಿಲ್ಲ ಅಂದರೆ ಜಾತಿ ಜನಾಂಗ ಅಂತ ಬೇರೆ ಬೇರೆ ಲೋಪದೋಪ ಇಟ್ಕೊಂಡಿರಾ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ, ಮೊದಲು ಒಗ್ಗಟ್ಟಾದ್ರೇನೆ ಏನು ಬೇಕಾದರೂ ಮಾಡೋಕ್ಕಾಗೋದು. ಇಲ್ಲಾಂದರೆ ಇಂಥ ಒಂದು ನಸಳುಕೊಳ್ಳೋರು ನಮ್ಮಲ್ಲಿ ಬಂದು ವಿಷ ಬೀಜವಾಗಿ ನಮ್ಮಲ್ಲಿ ಉಟ್ಕೊಂತಾರೆ. ದಯವಿಟ್ಟು ನಾನು ಎಲ್ಲ ಹಿಂದೂಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ಇನ್ನು ಮುಂದೆ ಆದರೂ ಒಗ್ಗಟ್ಟಾಗಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ನೀವ್ ಹೇಳೋದು ಅಂದ್ರೆ ಇವತ್ತು ದೇವಸ್ಥಾನಕ್ಕೆ ಕಲ್ಲು ಹೊಡೆದವರು ಮುಂದೆ ನಾಳೆ ಮನೆಗೂ ಕಲ್ಲು ಹೊಡಿತಾರೆ ಅನ್ನೋ? 100% ಹೊಡಿತಾರೆ, 100%. ನಾವು ಒಗ್ಗಟ್ಟಿಲ್ಲ ಅಂದ್ರೆ ಇವತ್ತು ದೇವಸ್ಥಾನಕ್ಕೆ ಕಲ್ಲು ಹೊಡೆದಿದ್ದಾರೆ, ನಾಳೆ ದಿನ ನಮ್ಮ ಮನೆ ಕಲ್ಲು ಹೊಡಿತಾರೆ. ಅವ್ರನ್ನ ಮಾತಾಡಿಸೋ ಪ್ರಯತ್ನ ಏನಾದ್ರು ಮಾಡಿದ್ರ? ನಾವು ಅವ್ರನ್ನ ಮೊದಲನೇ ಕೇಳಿದ್ದೆ, ನೀವು ಎಲ್ಲಿಂದ ಬಂದಿದ್ದೀರಾ ಅಂತೇಳಿ. ಅವ್ನು ನೇರವಾಗಿ ಹೇಳ್ತಾ ಇದ್ದೇನೆ, ನಾನು ಬಾಂಗ್ಲಾದೇಶದಿಂದ ಬಂದಿದ್ದೇನೆ ಅಂತೇಳಿ. ನಾವು ಹೇಳ್ಬೋದು, ನಾವು ಕೇಂದ್ರ ಸರ್ಕಾರ ಎಷ್ಟು ಕಠಿಣ ಕ್ರಮವನ್ನು ಬಾರ್ಡ್ರಲ್ಲಿ ಇದು ಮಾಡ್ಕೊಂಡಿದೆ. ಆದರೂ ಇಂಥ ನಸಳುಕೋರರು ನಮ್ಮ ದೇಶಕ್ಕೆ ಹೆಂಗೆ ಬಂದಿದ್ದಾರೆ ಅಂತ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅಲ್ಲಿರುವಂಥ ಬಾರ್ಡ್ರು, ವೆಸ್ಟ್ ಬೆಂಗಾಲಲ್ಲಿರುವಂಥ CM ಇರ್ಬೋದು, ಅವರು ಬಾರ್ಡ್ರಲ್ಲಿ ಅವರು ಯಾವುದೇ ರೀತಿ ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ. ಆ ರೀತಿಯಿಂದಲೇ ಇಂಥ ಒಂದು ನಸಳುಕೋರರು ನಮ್ಮ ದೇಶಕ್ಕೆ ಬಂದು ಈ ಒಂದು ಬೆಂಗಳೂರಲ್ಲಿ ಈ ಥರ ಒಂದು ಸ್ಥಿತಿನ ಮಾಡ್ತಾ ಇದ್ದಾರೆ.
ಅಂದ್ರೆ ನೀವ್ ಹೇಳೋ ಪ್ರಕಾರ ವೋಟ್ ಬ್ಯಾಂಕ್ಗೋಸ್ಕರ ಸುಮ್ನೆ ಇವ್ರನ್ನ ಕರ್ಕೊ ಬಂದು ಇಲ್ಲಿ ಈ ತರ ಅಂದ್ರೆ ಒಂದು ಇಲ್ಲಿಗಲ್ ಕೆಲಸಗಳನ್ನ ಮಾಡ್ತಿದ್ದಾರೆ. 100%. ಯಾಕಂದ್ರೆ ಇವ್ರು ಒಂದು ವೋಟರ್ ಐ ಡಿ ನಾವು ಸ್ಥಳೀಯರಿಗೆ ಏನಿಲ್ಲ ಬೆನಿಫಿಟ್, ಇವ್ರಿಗೆಲ್ಲ ಬೆನಿಫಿಟ್ ಸಿಗ್ತಾ ಇದೆ. ನಸುಳುಕೋರರು ಎಲ್ಲಾ ರೀತಿಯಲ್ಲೂ ತಗೊಂತ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ವೋಟರ್ ಐ ಡಿ ಇರ್ಬೋದು, ಎಲ್ಲ ಇರುತ್ತೆ ಅವ್ರ ಹತ್ರ. ನೀವು ಚೆಕ್ ಮಾಡ್ಬೋದು, ವೋಟರ್ ಐ ಡಿಯಿಂದ ಇದು ಆಧಾರ್ ಕಾರ್ಡಿಂದ ಎಲ್ಲ ಮಾಡಿಸಿರ್ತಾರೆ. ಸ್ಥಳೀಯರಿಗಿಂತ ಇವರೇ ಮುಂಜಾಗ್ರತೆಯಲ್ಲಿ ಇರ್ತಾರೆ. ಸೊ ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ದಯವಿಟ್ಟು ಮುಂದಿನ ದಿನಗಳಾದರೂ ಈ ಥರ ಒಂದು ವಿಚಾರನ ಸೂಕ್ತವಾಗಿ ಗಮನದಲ್ಲಿ ಇಟ್ಕೊಂಡು ಕ್ರಮ ಕೈಗೊಳ್ಳಿ ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ.